ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ನವಮೋऽಧ್ಯಾಯಃ. ರಾಜವಿದ್ಯಾ ರಾಜಗುಹ್ಯಯೋಗಃ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯಮನಸಃ ಜ್ಞಾತ್ವಾ ಭೂತಾದಿಮವ್ಯಯಂ. ಆದರೆ ಹೇ ಪಾರ್ಥ, ಸಜ್ಜನರಾದವರು ಸತ್ವಗುಣವನ್ನು ಆಶ್ರಯಿಸಿರುವುದರಿಂದ ಜಗತ್ತಿನ ಸೃಷ್ಟಿಕರ್ತನಾದ ನನ್ನನ್ನು ಅನನ್ಯ ಭಾವದಿಂದ ಭಜಿಸುತ್ತಾರೆ. ಜಗತ್ತಿನಲ್ಲಿ ಎಲ್ಲರೂ ಒಂದೇ ರೀತಿಯಲ್ಲಿ ಬದುಕುವುದಿಲ್ಲ. ಸಾತ್ವಿಕರು ಭಗವಂತನನ್ನು ಸದಾ ಸ್ಮರಿಸುತ್ತಾ ಯಾರಿಗೂ ಹಾನಿ ಮಾಡದೆ ತಮ್ಮದೇ ಲೋಕದಲ್ಲಿ ಸಂತೋಷವಾಗಿರುತ್ತಾರೆ. ಇವರು ಪ್ರಪಂಚದ ಆಗು ಹೋಗುಗಳಲ್ಲಿ ತಲೆ ತೂರಿಸದೆ ಅಗತ್ಯ ಇರುವವರಿಗೆ ತಮ್ಮ ಕೈಲಾದ ಸಹಾಯ ಮಾಡುತ್ತಾ ಎಲೆಮರೆಯ ಕಾಯಿಯಂತೆ ಜೀವನ ನಡೆಸುತ್ತಾರೆ. ತಮ್ಮ ಸಂಪರ್ಕಕ್ಕೆ ಬಂದವರಿಗೆ ದಾರಿ ತೋರಿಸುತ್ತಾ ಜ್ಞಾನ ಪಡೆದು ಜ್ಞಾನ ಹಂಚುವುದನ್ನೇ ಕಾಯಕ ಮಾಡಿಕೊಂಡ ಸಾತ್ವಿಕರು ಆಹಾರ, ವಿಹಾರ, ವ್ಯವಹಾರ ಪ್ರತಿಯೊಂದನ್ನೂ ಜಾಣ್ಮೆಯಿಂದ ನಿಭಾಯಿಸುತ್ತಾ ಪ್ರೀತಿಯಿಂದ ಎಲ್ಲರ ಹೃದಯ ಗೆಲ್ಲುತ್ತಾರೆ. ಕಪಟತನವಿಲ್ಲದ ನಿಷ್ಕಲ್ಮಶ ಹೃದಯದಿಂದ ಭಗವಂತನನ್ನು ಭಜಿಸುತ್ತಾ ಸದಾ ಆನಂದದಿಂದ ಜೀವಿಸುತ್ತಾರೆ. ಸಾತ್ವಿಕರು ಯಾವ ವಿಷಯದ ಬಗ್ಗೆಯೂ ಹೆಚ್ಚು ವಾಗ್ವಾದ ಮಾಡದೆ ಗೌರವ ಕೊಟ್ಟು ಗೌರವ ಪಡೆಯುತ್ತಾರೆ. ಶಾಶ್ವತ ಉದ್ಯೋಗ ಇರಲಿ ಬಿಡಲಿ, ಪಾಲಿಗೆ ಬಂದ ಕೆಲಸ ಮಾಡುತ್ತಾ ನಾಡು, ನುಡಿ, ಧರ್ಮ, ಕಲೆ, ಭಾಷೆ ಇವಕ್ಕೆ ತಮ್ಮದೇ ಆದ ರೀತಿಯಲ್ಲಿ ದುಡಿಯುತ್ತಾ ಯಾವುದೇ ಪ್ರತಿಫಲ ಅಥವಾ ಹೆಸರಿಗಾಗಿ ಆಸೆ ಪಡದೆ ತಮ್ಮ ಕರ್ತವ್ಯದಲ್ಲೇ ತೃಪ್ತಿಪಟ್ಟುಕೊಂಡು ಭಗವದರ್ಪಣ ಭಾವದಿಂದ ತಮ್ಮ ಕರ್ತವ್ಯ ಮಾಡುತ್ತಾ ಸದಾ ಹಸನ್ಮುಖಿಗಳಾಗಿರುತ್ತಾರೆ. ನಾಡಿನಲ್ಲಿ ಹಿಂಸೆ, ಮೋಸ, ವಂಚನೆ ಹೆಚ್ಚಾಗಿ ಅಧರ್ಮ, ಅರಾಜಕತೆ ಉಂಟಾದಾಗ ತಮ್ಮ ಶಿಷ್ಯರ ಮೂಲಕ ಸೈನ್ಯ ಕಟ್ಟಿ ಧರ್ಮ ಸ್ಥಾಪನೆ ಮಾಡುವಂತವರು. ಆನಂದವೇ ಬ್ರಹ್ಮ ಎಂದು ತಿಳಿದು ಆನಂದ ಪಡುತ್ತಾ ಆನಂದ ಹಂಚುತ್ತಾ ಸದಾ ಭಗವಂತನಲ್ಲೇ ಮನಸ್ಸಿಟ್ಟು ಆತನ ನಾಮಸ್ಮರಣೆಯಲ್ಲಿ ನಿರತರಾಗುತ್ತಾರೆ. ಹರಿ ಓಂ ತತ್ಸತ್.